ಇನ್ನು ಬಾಗಲಕೋಟೆಯಲ್ಲಿ ನಡೆದಂತಹ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 26ರಂದು ನಗರದಲ್ಲಿ ಬೃಹತ್ ಹೋರಾಟವನ್ನು ಮಾಡುವುದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲಾ ಹಿಂದೂ ಮುಖಂಡರು ಇದಕ್ಕೆ ಕರೆಯನ್ನ ಕೂಡ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ಪ್ರಕರಣ ಫೆಬ್ರವರಿ 26ರಂದು ನಗರದಲ್ಲಿ ಬೃಹತ್ ಹೋರಾಟಕ್ಕೆ ಕರೆ. ಬಾಗಲಕೋಟೆ ಜಿಲ್ಲಾ ಹಿಂದೂ ಮುಖಂಡರು ಕರೆಯನ್ನ ಕೊಟ್ಟಿದ್ದಾರೆ. ಕಲ್ಲು ತೂರಾಟ ನಡೆಸಿದವರ ಬಂಧನಕ್ಕೆ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಶಿವಾಜಿ ಜಯಂತಿ ವೇಳೆ ನಡೆದಿದ್ದಂತಹ ಕಲ್ಲು ತೂರಾಟ ಇದು. ಮತ್ತೊಮ್ಮೆ ಶಿವಾಜಿ ಜಯಂತಿಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನ ಮಾಡಲಾಗಿತ್ತು. ಇದೀಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಜಿಲ್ಲಾ ಹಿಂದೂ ಮುಖಂಡರು ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಕಲ್ಲು ತೂರಾಟವನ್ನ ನಡೆಸಿದಂತಹ ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಆಗ್ರಹಿಸ್ತಾ ಇರುವಂತದ್ದು. ಜೊತೆಯಲ್ಲಿ ಮತ್ತೊಮ್ಮೆ ಶಿವಾಜಿ ಜಯಂತಿಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಬಾಗಲಕೋಟೆಯಲ್ಲಿ ನಡೆದಂತಹ ಪ್ರಕರಣ ಇದು. ಫೆಬ್ರವರಿ 26ರಂದು ನಗರದಲ್ಲಿ ಬೃಹತ್ ಹೋರಾಟ. ಬಾಗಲಕೋಟೆ ಜಿಲ್ಲಾ ಹಿಂದೂ ಮುಖಂಡರು ಇದಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಕಲ್ಲು ತೂರಾಟ ಯಾರೆಲ್ಲ ಮಾಡಿದ್ರು ಅವರೆಲ್ಲರೂ ಕೂಡ ನೀವು ಬಂಧಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶಿವಾಜಿ ಜಯಂತಿ ಸಂದರ್ಭದಲ್ಲಿ ನಡೆದಂತಹ ಕಲ್ಲು ತೂರಾಟ ಪ್ರಕರಣ ಇದು. ಮತ್ತೊಮ್ಮೆ ಶಿವಾಜಿ ಜಯಂತಿಯನ್ನ ನಡೆಸೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಉದ್ವಿಗ್ನ ಪರಿಸ್ಥಿತಿ ಹೋಗಿತ್ತು. ಜೊತೆಯಲ್ಲಿ ಅಲ್ಲಾದಂತಹ ಕೆಲವೊಂದಷ್ಟು ಇನ್ಸಿಡೆಂಟ್ಸ್ಗಳು ಎಲ್ಲರನ್ನ ಕೆರಳಿಸಿತ್ತು. ಇದೀಗ ಶಿವಾಜಿ ಜಯಂತಿ ವೇಳೆ ಏನ್ ನಡೆದಿತ್ತು ಕಲ್ಲು ತೂರಾಟ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 26ರಂದು ಬೃಹತ್ ಹೋರಾಟವನ್ನ ಮಾಡುವುದಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು. ಬಾಗಲಕೋಟೆ ಜಿಲ್ಲಾ ಹಿಂದೂ ಮುಖಂಡರು ಕರೆಯನ್ನ ಕೊಟ್ಟಿದ್ದಾರೆ. ಕಲ್ಲು ತೂರಾಟ ನಡೆಸಿದವರ ಬಂಧನಕ್ಕೆ ಆಗ್ರಹವನ್ನ ಕೂಡ ಮಾಡಲಾಗಿದೆ. ಜೊತೆಯಲ್ಲಿ ಮತ್ತೊಮ್ಮೆ ಶಿವಾಜಿ ಜಯಂತಿಯನ್ನ ನಡೆಸೋದಕ್ಕೆ ನಿರ್ಧಾರವನ್ನ ಕೂಡ ಕೈಗೊಂಡಿರುವಂತದ್ದು. ಯಾವ ಜಾಗದಲ್ಲಿ ಕಲ್ಲು ತೂರಾಟ ಆಗಿತ್ತು ಅದೇ ಜಾಗದಲ್ಲಿ ಮತ್ತೊಮ್ಮೆ ಕಲ್ಲು ತೂರಾಟವನ್ನ ಮಾಡೋದಕ್ಕೆ ಯಾವೆಲ್ಲ ಜಾಗದಲ್ಲಿ ನಡೆದಿತ್ತು ಆ ಜಾಗದಲ್ಲಿ ಮತ್ತೊಮ್ಮೆ ಶಿವಾಜಿ ಜಯಂತಿಯನ್ನ ನಡೆಸೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಆಗ್ರಹಿಸಿದ್ರು. ಕಲ್ಲು ತೂರಾಟ ಯಾರೆಲ್ಲ ನಡೆಸಿದ್ರು ಅವರ ಬಂಧನವನ್ನ ಮಾಡಬೇಕು ಅಂತ ಆಗ್ರಹಿಸಲಾಗಿತ್ತು. ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 26ರಂದು ನಗರದಲ್ಲಿ ಬೃಹತ್ ಹೋರಾಟವನ್ನು ಮಾಡಿಸೋದಕ್ಕೆ ಬಾಗಲಕೋಟೆ ಜಿಲ್ಲಾ ಹಿಂದೂ ಮುಖಂಡರು ಕರೆಯನ್ನ ಕೊಟ್ಟಿದ್ದಾರೆ.